ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ನು ಪ್ರಣವ್ ಕೂಡ ತುಳಸಿ ಕೂಡ ಜೈಲಿಗೆ ಹೋಗೋ ಟೈಮ್ ಹತ್ರ ಬಂದೇ ಬಿಟ್ಟಿದೆ. ಸೊ ಇಲ್ಲಿ ಒಂದು ಕಡೆ ಅನಿತಾ ಮುಖವಾಡ ಕೂಡ ಕಳ್ಸೋ ಟೈಮ್ ಹತ್ರ ಕೂಡ ಬಂದಿದೆ. ಎರಡೂ ನೋಡಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಶುರು ಮಾಡೋಣ. ಹಾಗೆಯೇ ಇವಾಗ ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂದಿದೆಯಲ್ವಾ, ಸೊ ತುಂಬ ಆಫರ್ ನಡೀತಾ ಇದೆ. ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಮಿಂತ್ರದಲ್ಲಾಗಿರ್ಬೋದು, ಎಲ್ಲ ಪ್ರಾಡಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ. ನಿಮ್ಗೆ ಯಾವ ಥರ ಬೇಕು ಇನ್ನೂ ಅಂತ ಕೇಳಿ, ಬೇಕಾದರೆ ಅದನ್ನು ಕೂಡ ಹಾಕ್ತೀನಿ. ಸೊ ಎಲ್ಲರೂ ಕೂಡ ಬೈ ಮಾಡಿ ಅಂತ ಹೇಳ್ತಾ ಇನ್ನು ಬನ್ನಿ ಈಗ ಶುರು ಮಾಡೋಣ. ಇನ್ನು ಜಾನ್ಸಿ ಇಲ್ಲಿ ಮುಖವಾಡನ ಕಳಿಸಿದ್ದಾಳೆ. ತುಳಸಿದು ಗೊತ್ತಾಗಿರುತ್ತೆ ಅವಳಿಗೆ, ಇವಳೇ ಎಲ್ಲ ಮಾಡಿರೋದು ಅಂತ ಕೂಡ. ಅವ್ರ ಅಮ್ಮ ಕೂಡ ಬಂದಿರ್ತಾರೆ. ಸೊ ಇವಳು ತುಳಸಿನ ಸೋಲು ಒಪ್ಕೊಳ್ಳೋಕ್ಕೆ ರೆಡಿನೇ ಇರಲ್ಲ. A1 B1 C1 ಈ ಥರ ಎಲ್ಲ ನನ್ನ ಹತ್ರ ಇಟ್ಕೊಂಡಿರ್ತೀನಿ ಐಡಿಯಾಗಳು ಅಂತ ಹೇಳಿಬಿಟ್ಟು ಶೂಟ್ ಮಾಡೋಣ ಅಂತ ಅವ್ರ ಅಪ್ಪನಿಗೇ ಹೋಗಿರ್ತಾಳೆ. ನನ್ನ ಆಸ್ತಿಗೋಸ್ಕರ ಯಾವ ಲೆವೆಲಿಗೆ ಬೇಕಾದರೂ ಹಿಡಿತೀನಿ, ನನ್ನ ಆಸ್ತಿನೇ ನನಗೆ ಮುಖ್ಯ ಅಂತ ಕೂಡ ಹೋಗಿರ್ತಾಳೆ. ನೋಡಿ ಅತ್ತೆ, ಏನು ಮಾಡಬೇಡಿ, ದಯವಿಟ್ಟು ನಮ್ಮ ತಾತನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ನೀನೇನೇ ರಿಕ್ವೆಸ್ಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ನೀನು ಪ್ರಣವ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೇಬೇಕು ಜಾನ್ಸಿ ಅಂತ ಕೂಡ ಹೇಳ್ತಾಳೆ. ಅದಾದಮೇಲೆ ತಾತ ಇದ್ಕೊಂಡು ನೋಡು ಈ ಥರ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನನ್ನ ಪ್ರಾಣ ತೆಗಿತಿದ್ದಾಳೆ ಅಂತೇಳಿ ಜಾನ್ಸಿ, ನೀನು ಮಾತ್ರ ಚೇಂಜ್ ಆಗಬೇಡ ಮೊಮ್ಮಗಳೇ, ನೀನು ಅವನ ಕೈಲಿ ಯಾವುದೇ ಕಾರಣಕ್ಕೂ ತಾಳಿ ಕಟ್ಸ್ಕೊಬೇಡ. ಈ ಜೀವ ಇದ್ದಿದ್ದೇ ಇಷ್ಟು ದಿನ ನನ್ನ ಸೊಸೆನ ನೋಡಬೇಕು, ನನ್ನ ಮೊಮ್ಮಗಳ ಜೀವನ ಸರಿ ಹೋಗಬೇಕು ಅಂತ ಅಷ್ಟೇ ನನ್ನ ಆಸೆ ಇದ್ದಿದ್ದು. ಈ ಜೀವಕ್ಕೆ ಇನ್ನೇನು ಬೇಕಾಗಿಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀನು ಮಾತ್ರ ಅವನ ಕೈಲಿ ತಾಳಿ ಕಟ್ಟಿಸ್ಕೊಬೇಡ ಅಂತ ತಾತ ಹೇಳ್ತಾ ಇರ್ತಾರೆ. ಮತ್ತು ಎದೆಗಿಟ್ಟು ಶೂಟ್ ಮಾಡೆ, ಏನು ಎದುರಿಸ್ತೇನೆ, ಬ್ಲ್ಯಾಕ್ ಮೇಲ್ ಮಾಡ್ತೀಯೇನೆ ಅಂತ ತಾತ ಬೈತಾ ಇರ್ತಾರೆ. ಸೊ ಇನ್ನೇನು ಪ್ರಣವ್, ಏನು ನೋಡ್ತಾ ಇದೀಯ ನೀನು, ಹೋಗು ತಾಳಿ ಕಟ್ಟು ಫಸ್ಟು ಅಂತ ಹೇಳ್ತಾ ಇರ್ತಾರೆ. ಸೊ ಅಷ್ಟರಲ್ಲೇ ಬೇಡ ಪ್ರಣವ್, ಈ ರೀತಿ ಎಲ್ಲ ಮಾಡಬೇಡ ಕಣೋ, ನಿಮ್ಮ ಅಮ್ಮನ ಮಾತೆಲ್ಲ ಕೇಳಬೇಡ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ ತಾತ. ಸೊ ಅದೆಲ್ಲ ಆದಮೇಲೆ ಇನ್ನು ಪ್ರಣವ್ ಬಿಡ್ತಾನ ಸಿಕ್ಕಿರೋ ಚಾನ್ಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ತಾಳಿ ಕಟ್ಟೋಕ್ಕೆ ಅಂತ ಹೋಗ್ತಾನೆ ಹತ್ರ. ಇನ್ನೇನು ತಾಳಿ ಕಟ್ಟಲೇಬೇಕು, ಕಟ್ಟೇ ಬಿಡ್ತಾನೆ ಅನ್ನೋಷ್ಟರಲ್ಲೇ ಇಲ್ಲಿ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಇನ್ನೇನು ಅಲ್ಲಿ ನಾಗಾರ್ಜುನ್ ನಿಂತಿರ್ತಾನಲ್ವ, ಸೊ ಅವನು ಸರಿಯಾಗಿ ತುಳಸಿಗೆ ಕಪಾಳಕ್ಕೆ ಬಾರಿಸ್ಬಿಟ್ಟು ಈಸ್ಕೊಬಿಡ್ತಾನೆ ಶೂಟ್ ಮಾಡೋದನ್ನ. ಈಸ್ಕೊಂಡ್ಬಿಟ್ಟು ಇನ್ನು ನಾಗಾರ್ಜುನ್ ಏನು ಮಾಡ್ತಿದ್ಯಾ ನೀನು ಅಂತಂದಾಗ, ಸುಮ್ಮನೆ ಇದ್ದರೆ ಸರಿ, ಇಲ್ಲಾಂದರೆ ನಿನ್ನೆ ಶೂಟ್ ಮಾಡಾಕ್ಬಿಡ್ತೀನಿ ಈಗ ಅಂತೇಳಿ ಶೂಟ್ ಮಾಡೋಕ್ಕೆ ಅಂತ ರೆಡಿ ಆಗ್ತಾನೆ. ಸೊ ಇಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದೆ ದೊಡ್ಡ ತಪ್ಪು, ನೀವು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದಿದ್ದೆ ನನ್ನ ದೊಡ್ಡ ತಪ್ಪು. ಯಾವತ್ತೂ ಗಂಡಸ್ ಥರನೇ ಇರಬೇಕಿತ್ತು, ಆದರೆ ನೀನು ಮಾಡೋದಕ್ಕೆಲ್ಲ ಕುಣಿದ್ನೆ ಅಲ್ವಾ, ಸೊ ಇವತ್ತು ನಾನು ಮಾಡಿರೋ ತಪ್ಪು ಅಂತಲೇ ಹೇಳ್ಬೋದು. ಇಷ್ಟೊಂದು ಅನ್ಯಾಯ ಮಾಡೋದಕ್ಕೂ ಸಪೋರ್ಟ್ ಮಾಡಿದ್ನಲ್ಲ ನಾನು, ನನ್ನ ತಪ್ಪಿದು ಅಂತ ಹೇಳ್ಬಿಟ್ಟು ಅವಾಗ ಜಾನ್ಸಿ ಪುಟ್ಟ ನನ್ನ ಕ್ಷಮಿಸ್ಬಿಡು ಪುಟ್ಟ, ಎಲ್ಲ ವಿಷಯನೂ ಗೊತ್ತಿದ್ರು ನಿನ್ನ ಹತ್ರ ಹೇಳಲಿಲ್ಲ ನಾನು ಅಂತ ಹೇಳ್ಬಿಟ್ಟು ಆಗ ಶೂಟ್ ಮಾಡೋಕ್ಕೆ ಅಂತ ನಾಗಾರ್ಜುನು ರೆಡಿಯಾಗಿ ನಿಂತಿದ್ದಾರೆ. ಇಲ್ಲಿ ಒಂದು ಕಡೆ ತುಳಸಿ ಅಂತೂ ತುಂಬ ಶಾಕಿಂದ ಇರ್ತಾಳೆ. ಒಂದು ಕಡೆ ಸುಮಿತ್ರಾ ಅಂತೂ ನಗ್ತಾ ಇರ್ತಾಳೆ. ಆದರೂ ಕೂಡ ಇಲ್ಲಿ ಮವ ನನಗೆಲ್ಲ ಗೊತ್ತು ಬಿಡು ಮವ, ನೀವೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಜಾನ್ಸಿ ಕೂಡ ಹೇಳ್ತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಅಪ್ಪ ನೀನು ಏನಪ್ಪ ಮಾಡ್ತಾ ಇದೆಯಾ, ಯಾಕಪ್ಪ ಅಮ್ಮನ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀಯ ಅಂತ ಪ್ರಣವ್ ಹೇಳ್ತಾನೆ. ಆಗ ಅಂದ ತಕ್ಷಣ ಇಲ್ಲಿ ಅವ್ರ ಉಪ್ಪನ್ನು ತಡೆಯೋಕ್ಕೆ ಅಂತ ಹೋದಾಗ ಜಾನ್ಸಿ ಒಂದೇಟ್ ಕಪಾಳಕ್ಕೆ ಬಾರಿಸ್ತಾಳೆ ಪ್ರಣವ್ಗೆ. ಏನೋ ಮಾಡ್ತಿದ್ಯಾ ಈಡೇಟ್, ನೀನು ಗೊತ್ತಾಗಲ್ವೇನೋ, ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಈ ಥರ ಕಂತ್ರಿ ಕೆಲಸ ಮಾಡ್ತಾ ಇದೆಯಾ ಅಂತ ಅಂದಾಗ, ಮೇಡಮ್ ನೀವ್ಯಾಕೆ ಕೈ ನೋಡ್ಕೊತೀರಿ ಇವನಿಗೆ, ಕಪಾಳಕ್ಕೆ ಬಾರಿಸಿ ಅಂತೇಳ್ಬಿಟ್ಟು ರಾಯ್ ಒಂದು ಇದಿರುತ್ತೆ ಚಾಟಿ ಅಂತಾರಲ್ಲ, ಅದನ್ನು ರೆಡಿ ಮಾಡಿ ಇಟ್ಟಿರ್ತೀನಿ ಮೇಡಮ್, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾನೆ. ಆ ಚಾಟಿನ ಈಸ್ಕೊಂಡು ಹೆಂಗೆ ಬಾರಿಸ್ತಾಳೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಏನೋ ನನ್ನೇ ಮದುವೆ ಮಾಡ್ಕೊಳಕ್ಕೆ ಬತ್ತೀಯಾ, ನೀನು ನನ್ನ ಇಷ್ಟಪಟ್ಟಿದ್ಯಾ, ಮತ್ತು ಕಾರಲ್ಲಿ ಕುತ್ಕೊಂಡಿದ್ರೆ ಪಂಚರ್ ಮಾಡ್ತೀಯಾ, ಬ್ರೇಕ್ ಫೇಲ್ ಮಾಡಿಸ್ತೀಯಾ, ಒಂದೊಂದು ನೀನು ಮಾಡಿದ್ದು, ಮತ್ತು ಕಂಪ್ನಿಗೆ ಬಂದುಬಿಟ್ಟು ಅಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮಮ್ಮನ್ನೇ ಬಂದು ಕಿಡ್ನಾಪ್ ಮಾಡಿಸ್ತೀಯಾ, ನಿಂದು 1-2 ತಪ್ಪು, ಏನೆಲ್ಲ ಮಾಡಿದೀಯ ಗೊತ್ತಾ ನೀನು ಅಂತ ಹೇಳಿದಾಗ ಮತ್ತಿಲ್ಲಿ ತಾತ ಮಾತ್ರ ಕೈ ಕಟ್ಕೊಂಡು ನಗಾಡ್ಕೊಂಡು ನಿಂತಿರ್ತಾರೆ. ಸೊ ಇನ್ನು ನಾಗಾರ್ಜುನು ಅಷ್ಟೇನೆ ಶೂಟ್ ಮಾಡೋಕ್ಕೆ ಅಂತ ರೆಡಿ ಮಾಡಿ ನಿಂತ್ಕೊಂಡಿದ್ದಾಗ ಇಲ್ಲಿ ಮತ್ತೆ ಇಲ್ಲಿ ರತ್ತೆ ಹತ್ರ ಬಂದ್ಬಿಟ್ಟು, ನಮ್ಮಮ್ಮನೇ ಕಿಡ್ನಾಪ್ ಮಾಡಿಸ್ತೀರ ನೀವು, ನಮ್ಮಮ್ಮನಿಗೆ ಟಾರ್ಚರ್ ಕೊಟ್ಟಿದ್ದೀರ ಇಷ್ಟು ವರ್ಷ, ಈ ಆಸ್ತಿಗೋಸ್ಕರ ನಮ್ಮ ತಾತನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯ ನೀನು, ನನ್ನ ಸೊಸೆಯಾಗಿ ಪಡ್ಕೊಳ್ತೀಯ ನೀನು ಅಂತ ಅಂದಾಗ, ನೋಡು ಜಾನ್ಸಿ ನನ್ನ ಸುದ್ದಿಗೆ ಬರಬೇಡ, ನನ್ನ ಸವಾಸಕ್ಕೆ ಬಂದರೆ ನಾನು ಸರಿ ಇರಲ್ಲ ಹಾಗೆ ಹೀಗೆ ಅಂತ ಹೇಳ್ತಲೇ ಇರ್ತಾಳೆ ತುಳಸಿ. ಆದರೆ ಅವಳು ಸಿಕ್ಕಿರೋ ಅವಕಾಶನ ಬಿಡ್ತಾಳ, ಅವಳು ಕೆಟ್ಟು ವ್ಯಾಘ್ರ ಅಂತ ಗೊತ್ತಾದಾಗ ಜಾನ್ಸಿ ಸುಮ್ಮನೆ ಏನಾದರೂ ಬಿಡ್ತಾಳ. ಸೊ ತಗೊಂಡು ಸರಿಯಾಗಿ ಬಾರಿಸ್ತಾಳೆ. ನೋಡಿ ಸಿಕ್ಕಾಬಟ್ಟೆ ಬಾರಿಸ್ತಾಳೆ, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಿಡೋದಿಲ್ಲ. ಅವಳು ಮಾಡಿರೋ ತಪ್ಪುಗಳೆಲ್ಲ
ಎತ್ತೆಣಿಸಿ ಬಾರಿಸ್ತಾ ಇರ್ತಾಳೆ. ಸೊ ಬೇಡ್ಕೋತಾ ಇರ್ತಾಳೆ ತುಳಸಿ ಅಂತೂ, ಬೇಡ ಕಣಮ್ಮ, ನಮ್ಮನ್ನು ಬಿಟ್ಬಿಡು, ನಾವು ಚೇಂಜ್ ಆಗ್ತೀವಿ, ನಾವಿಬ್ಬರು ಬದಲಾಗಿ ಬದುಕ್ತೀವಿ, ಇಷ್ಟು ದಿನ ಮಾಡಿರೋ ತಪ್ಪುಗಳೆಲ್ಲ ಕ್ಷಮಿಸ್ಬಿಡು ಅಂತ ಹೇಳಿದಾಗ ನಮ್ಮ ತಾತನ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ, ಅಮ್ಮನ್ನ ನನ್ನಿಂದ ಇಷ್ಟು ವರ್ಷ ದೂರ ಮಾಡಿದ್ಯಾ, ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿದ್ಯಾ, ಮತ್ತು ನಿಮ್ಮ ಮಗಳ ತಗೊಂಡೋಗಿ ನಮ್ಮ ಅಮ್ಮನಿಗೆ ಫೋಟೋ ಕೊಟ್ಬಿಟ್ಟು ಇವ್ರು ನಮ್ಮ ಮಗಳು ಅಂತ ಹೇಳಿದ್ಯಾ, ನನ್ನ ಅಮ್ಮನ ದೂರ ಮಾಡಿದ್ಯಾ, ನಿನ್ನ ಕ್ಷಮಿಸ್ಬೇಕಾ ನಾನಲ್ಲ, ನೀನು ಮಾಡಿರೋದು ಮೋಸ ಅಲ್ಲ, ಅಪರಾಧ, ಅಂಥದ್ರಲ್ಲಿ ನಿನ್ನ ಹೇಗೆ ಕ್ಷಮಿಸೋದು ಅಂತ ಹೇಳಿ ಹೊಡಿತಲೇ ಇರ್ತಾಳೆ. ರಾಯ್ ಇದ್ಕೊಂಡು ಅಲ್ಲಿ ಶೂಟ್ ಮಾಡೋದಿರುತ್ತಲ್ವಾ, ಸೊ ಅದನ್ನು ಇವಳು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾದಾಗ ಅವನು ಶೂಟ್ ಮಾಡಿಬಿಡ್ತಾನೆ. ಶೂಟ್ ಮಾಡಿದ ತಕ್ಷಣ ಇಲ್ಲಿರೋರೆಲ್ಲ ತುಂಬಾ ಶಾಕ್ ಆಗಿಬಿಡ್ತಾರೆ. ಶಾಕ್ ಆದ ತಕ್ಷಣ ರಾಯ್ ಇದ್ಕೊಂಡು, ಅಯ್ಯೋ ಅದು ಮಿಸ್ಸಾಗಿ ಹೊಡೆದಿದ್ದಲ್ಲ, ನಾನು ಮಿಸ್ ಮಾಡಿದ್ದು ಮೇಡಮ್ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಶೂಟ್ ಮಾಡೋದನ್ನ ಕೆಳಗಡೆ ಇಟ್ಬಿಡ್ತಾನೆ. ತಿರ್ಗಿ ಆಮೇಲೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವಳು ಹೊಡಿತಾ ಇದ್ರೆ. ತುಂಬಾ ಖುಷಿಯಾಗಿಬಿಡುತ್ತೆ ರಾಯ್ ಕೂಡ. ಸೊ ಇವರು ಮೇಲಕ್ಕೆ ಹೊಡೋಗೋಣ ಅಂತ ಹೊಡೋಗ್ತಾ ಇರ್ತಾರೆ. ಅಲ್ಲಿಗೂ ಕೂಡ ಝಾನ್ಸಿ ಅಡ್ಡ ಹೋಗಿಬಿಡ್ತಾಳೆ. ಅಡ್ಡ ಹೋಗಿ ಹಿಂದೆ ಚೆನ್ನಾಗಿ ಬಾರಿಸ್ತಾಳೆ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಿಡೋದಿಲ್ಲ ಝಾನ್ಸಿ, ಅಷ್ಟು ಬಾರಿಸ್ತಾಳೆ. ಮತ್ತು ಸೆರಗೊಡ್ಡಿ ಬೇಡ್ಕೋತಾಳೆ. ಪ್ರಣವು, ತುಳಸಿ ಇಬ್ಬರು ಕೂಡ ಬೇಡ್ಕೊಳ್ತಾರೆ, ನಮ್ಮನ್ನು ಬಿಟ್ಬಿಡಮ್ಮ, ನಾವು ಇನ್ಮೇಲೆ ಬದಲಾಗ್ತೀವಿ, ಇನ್ಮೇಲೆ ಚೇಂಜ್ ಆಗಿ ಬದುಕ್ತೀವಿ ಅಂತ ಕೂಡ. ಸೊ ಅವಾಗ ಝಾನ್ಸಿ ಒಂದೇ ಮಾತು ಹೇಳೋದು, ನೀವು ಯಾವತ್ತೂ ಬದಲಾಗಲ್ಲ, ನೀವು ಬದಲಾಗೋ ವ್ಯಕ್ತಿತ್ವನೂ ಇಲ್ಲ ನಿಮಗೆ. ಸೊ ಅಂಥದ್ರಲ್ಲಿ ನಿಮ್ಮನ್ನು ಬಿಟ್ಟರೆ ನೀವು ಬದಲಾಗ್ತೀರಂತ ಹೇಗೆ ಅಂದ್ಕೊಳ್ಳಿಯುತ್ತೆ. ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತಂದರೆ ನೀನು ಸುಮಾರಾಗಿ ಇದು ಮಾಡ್ತೀಯ, ನೀನಂತೂ ಸರಿ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ, ನೀನು ದೊಡ್ಡ ಅಪರಾಧ ಸ್ಥಾನದಲ್ಲಿ ನಿಂತಿದೆಯಾ ನೀನು ಅಂತ ಕೂಡ ಬೈತಾಳೆ ಝಾನ್ಸಿ. ಅವಳೆಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅವಳು ಕಾಂಪ್ರಮೈಸ್ ಆಗಲ್ಲ ಝಾನ್ಸಿ. ನಿಮ್ಗೇನಾದರೂ ನಾನು ಅವಕಾಶ ಕೊಟ್ಟರೆ ರಿಪೀಟ್ ತಪ್ಪುಗಳ ದ್ವೇಷನ ಇಟ್ಕೊಂಡು ಮಾಡ್ತಲೇ ಬರ್ತೀಯ, ನಿನ್ಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡೋದಿಲ್ಲ ಅತ್ತೆ ಅಂತ ಕೂಡ ಹೇಳ್ತಾಳೆ. ಅಲ್ಲ ಕಣಮ್ಮ, ನಿಮ್ಮ ಅತ್ತೆ ಕಣಮ್ಮ, ನಾನು ಬೇರೆ ಯಾರೂ ಅಲ್ಲ ಅಂತ ಕೇಳಿ ಬೇಡ್ಕೋತಾಳೆ. ಹತ್ತೆ ಆಗಿದ್ರೆ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತಿರಲಿಲ್ಲ ನೀನು ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಫೈನಲಿ ಚೆನ್ನಾಗಿ ಹೊಡೆದ್ಬಿಟ್ಟು ಇನ್ಸ್ಪೆಕ್ಟರ್ನ ಕರೆಸಿರ್ತಾಳೆ. ಇನ್ಸ್ಪೆಕ್ಟರ್ ಅಂತ ಹೇಳಿ ಕರೀತಾಳೆ. ಅಷ್ಟರಲ್ಲೇ ಬರ್ತಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋಕ್ಕೆ. ಆವಾಗ ರಾಯ್ ಹೇಳ್ತಾನೆ ಒಂದು ಮಾತು ನೋಡಿ, ಮತ್ತೆ ಅವಳು ತುಳಸಿ ಹೇಳ್ತಾಳೆ ಫಸ್ಟು, ಜೈಲ್ವಾಸ ಎಲ್ಲ ಅನ್ಭೋಗಿಸ್ಕೊಂಡು ಬಂದಿದ್ದು ಆದಮೇಲೆ ನಿನ್ನ ಮೇಲೆ ಸೇಡ್ ತೀರಿಸ್ಕೋತೀನಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ರಾಯ್ ಒಂದೇ ಮಾತು ಹೇಳ್ತಾನೆ, ನಿಮಗೆ ಒಂದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಿಡ್ನಾಪ್ ಕಂಪ್ಲೇಂಟು, ಬ್ಲ್ಯಾಕ್ ಮೇಲ್ ಕಂಪ್ಲೇಂಟು, ಮತ್ತು ಒಬ್ಬರನ್ನ ಇಷ್ಟು ವರ್ಷ ಟಾರ್ಚರ್ ಕೊಟ್ಟಿದ್ದೀರ ಇಟ್ಕೊಂಡು ಆ ಕಂಪ್ಲೇಂಟು, ಇಷ್ಟೆಲ್ಲ ಕಂಪ್ಲೇಂಟ್ನ ಮುಗಿಸ್ಕೊಂಡು ಬರೋಕ್ಕೆ 14 ವರ್ಷ ಬೇಕು, ಅದೆಲ್ಲ ನೀವು ಅಲ್ಲೇ ಸೋತೋಗಿ ಬಂದಿರ್ತೀರ, ಇಲ್ಲಿ ಬಂದು ಇನ್ನೇನು ಟಾರ್ಚರ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆನ ಪಲ್ಲವಿ ಜೀವನ ಸರಿ ಮಾಡೋಕ್ಕೋಸ್ಕರ ರಾಘವೇಂದ್ರ ಸೇಟು ಹತ್ರ ಬಂದು ಹಿಡ್ಕೊಂಡು ಬಂದಿರ್ತಾನೆ ಸೇಟುನ. ಸೊ ಇವನು ಅನಿತಾಗೆ ಸಪೋರ್ಟ್ ಮಾಡಿ ಒಡವೆನ ಕದ್ಕೊಂಡಿರ್ತಾನೆ. ಸೊ ಹಾಗಾಗಿ ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನಿನಗೆ ಅನಿತಾ ತಂದುಕೊಟ್ಟಿರೋ ಒಡವೆನ ನನಗೆ ಸೈಲೆಂಟಾಗಿ ತಂದು ಕೊಟ್ಬಿಡು ಅಂತ ಕೇಳ್ತಾನೆ. ಯಾವ ಅನಿತಾ, ಯಾವ ಪಲ್ಲವಿ ಜೀವನ, ನನಗೇನು ಗೊತ್ತಿಲ್ಲ ಅಂದಾಗ ಚುಚ್ಚಕ್ಕೆ ಅಂತ ಹೋಗ್ಬಿಡ್ತಾನೆ. ಸರ್ ಚುಚ್ಚಬೇಡಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಅಂದಾಗ, ನಿಮ್ಗೇನು ಅನ್ಸೋದಿಲ್ವೇನ್ರಿ, ಇಷ್ಟೊಂದು ಹೆಣ್ಮಕ್ಳ ಜೀವನ ಹಾಳು ಮಾಡೋಷ್ಟು ಕೆಟ್ಟು ನೀಚು ಕೆಲಸಕ್ಕೆ ಇಳ್ದಿದ್ದೀರಲ್ವ, ನಿಮ್ಗೇನು ಅನ್ಸಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಾನೆ. ಬೈದ ತಕ್ಷಣ, ಸರ್ ಏನೋ ಹೇಳ್ತಿಮ್ಮ ಕೆಲಸ ಮಾಡಿಬಿಟ್ಟೆ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಇದೆಲ್ಲ ದುಡ್ಡಿಗೆ ಆಸೆ ಪಟ್ಟು ಮಾಡಿದ್ದು ನಾನು, ಅನಿತಾ ಒಡವೆನ ತಂದುಕೊಟ್ಟು ಡೂಪ್ಲಿಕೇಟ್ ಒಡವೆನ ಮಾಡಿಕೊಡು ಅಂತ ಕೇಳಿದರು. ಸೊ ಅದಕ್ಕೆ ಮಾಡಿಕೊಟ್ಟೆ ನಾನು, ಹಾಗೇನೆ ಆ ಒಡವೆನ ಕರಗಿಸಿ ನನಗೆ ಬೇರೆ ಒಡವೆನ ಮಾಡಿಕೊಡಿ ಅಂತ ಕೂಡ ಹೇಳಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡು, ಸೈಲೆಂಟಾಗೆ ನೀನೇನು ಮಾಡಬೇಡ, ಆ ಒಡವೆನ ಒರಿಜಿನಲ್ ಒಡವೆಗಳನ್ನ ತಂದುಕೊಡು ನನಗಷ್ಟೇ ಅಂತೇಳಿ ಕೇಳಿದಾಗ, ಸರ್ ಅವ್ರು ಬಂದು ಕೇಳಿದಾಗ, ಸರ್ ನಾನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಏನು ಸರ್ ಮಾಡೋದು ಅಂದಾಗ, ಅವಳು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡಲ್ಲ, ಏಕೆಂದರೆ ಅವಳು ತಪ್ಪು ಮಾಡಿದ್ದಾಳೆ, ಅವಳೇ ಸಿಗೋಂಗಂತಳ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವಳಿಗೆ, ನನಗೆ ಫಸ್ಟ್ ತಂದುಕೊಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಪುಣ್ಯ ಬರುತ್ತೆ ಆ ಒಡವೆನ ತಂದುಕೊಟ್ಟು ಒಂದು ಹೆಣ್ಮಕ್ಳು ಜೀವನನ ಸರಿ ಮಾಡಿದೆ ಅನ್ನೋದು ಅಂತ ಹೇಳ್ಬಿಟ್ಟು ರಾಘವೇಂದ್ರ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಝಾನ್ಸಿ ಅವರಮ್ಮನ ಹಗ್ ಮಾಡ್ಕೋತಾಳೆ. ಅಮ್ಮ, ನಾನು ನನ್ನ ಹತ್ರ ಇದ್ರೇ ಗುರ್ತಿಡಿಯೋಕ್ಕಾಗಲಿಲ್ಲಮ್ಮ, ಸೊ ಹಾಗೇ ತುಂಬ ಬೇಜಾರಾಯಿತು ನನಗೆ ಅಮ್ಮ, ಇನ್ಮೇಲೆ ಚೆನ್ನಾಗಿರಮ್ಮ ನೀನು, ಸೊ ನಾನು ಕೂಡ ಇನ್ನು ಗಂಡನ ಮನೆಗೆ ಹೊರಡ್ತೀನಮ್ಮ ಅಂತ ಹೇಳಿದಾಗ ತುಳಸಿಗೆ ತುಂಬ ನೋವಾಗುತ್ತೆ. ಸುಮಿತ್ರಾಗೆ ತುಂಬಾ ನೋವಾಗ್ಬಿಡುತ್ತೆ. ಮಗಳೇ, ಎಷ್ಟು ಮುದ್ದಾಗಿ ಬೆಳೆದಿದೆಯಾ ಮಗಳೇ ನೀನು, ಆ ಪಾಪಿ ಅವಳ ಮಗಳ ಫೋಟೋ ತೊಗೊಂಡು ಬಂದು ನಿನ್ನ ಮಗಳು ಅಂತ ಕೊಟ್ಟಾಗ ನಿನ್ನ ಎಷ್ಟೋ ಸರಿ ನೋಡಿದಾಗ ನಾನು ದೂರ ಹೊರಟೋಗಿದ್ದೀನಿ, ಈ ಪಾಪಿ ಮಗಳು ಅಂತ ಹೇಳಿಬಿಟ್ಟು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಅಂದಾಗ, ಅಮ್ಮ ನೀನೇನಮ್ಮ ಮಾಡ್ತೀಯಾ, ಪಾಪ ನೀನು ನೋಡೇ ಇಲ್ವಲ್ಲ ನನ್ನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ತಾತ ಇದ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು, ಅಲ್ಲ ಮೊಮ್ಮಗಳೇ, ಈ ಆಸ್ತಿನೆಲ್ಲ ಏನು ಮಾಡಲಿ ನಾನು,
ಹೋಗ್ಬೇಡಮ್ಮ ಮಗಳೇ, ಇಲ್ಲೇ ಇದ್ಬಿಡು ಅಂದಾಗ, ತಾತ ಈ ಆಸ್ತಿಯಿಂದನೇ ಇದೆಲ್ಲ ಆಗಿದ್ದು, ಈ ಆಸ್ತಿನೇ ಇಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ತಾತ. ಈ ಆಸ್ತಿ ಮೇಲೆ ನನಗೆ ಆಸೆ ಇಲ್ಲ ತಾತ. ಈ ಆಸ್ತಿ ನನಗೆ ಯಾವುದೇ ಕಾರಣಕ್ಕೂ ಬೇಡ. ನನ್ನ ರಾಗು ಬೇಕು, ಅಷ್ಟು ದೊಡ್ಡ ಆಸ್ತಿ ನನ್ನ ಕೈಯಲ್ಲಿದ್ದಾನೆ. ನನ್ನ ಯಜಮಾನ ಬೇಕು, ನಾನು ಅವ್ರ ಮನೆಗೆ ಹೋಗಿ ಸಂಸಾರ ಮಾಡಬೇಕು, ಅಷ್ಟೇ ನನಗೆ ಸಾಕು ತಾತ. ಈ ಆಸ್ತಿ ಎಲ್ಲ ನನಗೆ ಏನು ಬೇಡ ಅಂತ ಕೂಡ ಝಾನ್ಸಿ ಹೇಳ್ತಾಳೆ. ಸೊ ಇದೊಂದು ಫೀಲಿಂಗ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾಳೆ. ನಾನು ಕೂಡ ತುಂಬಾ ನೋವಾಯ್ತು ಇದನ್ನ ನೋಡಿ. ಎಲ್ಲ ಹೆಣ್ಮಕ್ಳು ಎಲ್ಲವನ್ನು ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಾಗುತ್ತೆ. ಸೊ ಹಾಗೇನೇ ಇದು ಕೂಡ ಒಂದು ಉದಾಹರಣೆ. ಎಷ್ಟೇ ಆಸ್ತಿ ಅಂತಸ್ತು ತವ್ರ ಮನೇಲಿ ಏನೇ ಇದ್ದರೂ ಕೂಡ ಅದನ್ನು ಬಿಟ್ಟು ನಾವು ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಲೇಬೇಕು. ಸೊ ಅವಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾಳೆ. ನೀನು ಅವ್ರ ಅಮ್ಮನ ಹತ್ರ, ಅಮ್ಮ ನನಗೆ ಆಶೀರ್ವಾದ ಮೇಡಮ್ಮ ನಾನು ಹೋಗೋಕ್ಕೆ ಅಂತ ಕೂಡ ಹೇಳ್ಕೊಳ್ತಾಳೆ. ಸೊ ಮಗಳೇ, ನನಗೆ ಇಷ್ಟು ದಿನ ಇದ್ನಲ್ವ, ಅವಳು ಕೂಡಾಕಿದ್ಲಲ್ವ, ನಿನ್ನ ನೋಡಬೇಕನ್ನೋ ಆಸೆ ನನಗೆ ತುಂಬಾ ಇತ್ತು. ಸೊ ನೋಡಿದ್ದೀನಿ ಈಗ. ಆದರೆ ಇವಾಗ ನೀನು ಬಿಟ್ಟೋಗ್ತಾ ಇರೋ ನೋಗಿಂತ ಈ ನೋವೇ ಜಾಸ್ತಿ ಆಗಿದೆ ಮಗಳೇ ಅಂದಾಗ, ಅಮ್ಮ ನೀನೇನು ಯೋಚನೆ ಮಾಡಬೇಡ, ನೀನು ಇಲ್ಲೇ ನಂದೇನು ದೂರ ಹೋಗೋದಿಲ್ಲ, ನಾನು ನೋಡ್ಬೇಕಂತ ಅನ್ನಿಸ್ದಾಗ ಬಾ, ನಾನು ಕೂಡ ಬಂದು ಹೋಗ್ತಾ ಇರ್ತೀನಿ, ಈ ರೀತಿ ಇರೋಣಮ್ಮ. ಇಷ್ಟು ದಿನ ನನಗೆ ಒಂದು ನೋವಿತ್ತು, ನಮ್ಮ ತಾತನ ಯಾರು ನೋಡ್ಕೊಳ್ತಾರೆ ನಾನು ಹೋದ್ರೆ ಅನ್ನೋದು. ಇವಾಗ ನೀವು ಬಂದಿದ್ದೀರಾ, ನಮ್ಮ ತಾತನ ತುಂಬ ಚೆನ್ನಾಗಿ ನೋಡ್ಕೋಬೇಕಮ್ಮ ನೀನು ಅಂತ ಕೂಡ ಕೇಳ್ಕೊತಾಳೆ ಅವ್ರ ಅಮ್ಮನ ಹತ್ರ. ಆಯಿತು ಮಗಳೇ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಸೊ ಇಲ್ಲಿ ತಾತನ ಹತ್ರ ಬಂದು ಹಗ್ ಮಾಡ್ತಾರೆ. ತಾತ ಹುಷಾರಾಗಿ ಮಾತ್ರೆ ತೊಗೊಳ್ಳಿ, ಹುಷಾರಾಗಿರಿ, ಇನ್ಮೇಲೆ ಅಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಕೂಡ ಆಶೀರ್ವಾದ ತೊಗೊಳ್ತಾಳೆ. ಸೊ ರಾಯ್ ಹೋಗಿ ಬರ್ತೀನಿ ರಾಯ್ ಅಂತ ಹೇಳ್ಬಿಟ್ಟು ಅಣ್ಣನ ಸಮಾನ ಅವನಿಗೆ ಹೇಳ್ತಾರೆ. ಮತ್ತು ಅವ್ರ ಮಾವ ನಾಗಾರ್ಜುನ ಹತ್ರ ಬರ್ತಾಳೆ. ಅಲ್ಲಿ ಕೂಡ ಹೋಗ್ಬಿಟ್ಟು ಬರ್ತೀನಿ ಅಂತ ಕೂಡ ಅವ್ರ ಮಾವನ ಹತ್ರ ಆಶೀರ್ವಾದ ತೊಗೊಳ್ತಾಳೆ. ಸೊ ಇದೊಂದು ಮೂಮೆಂಟ್ ಅಂತ ತುಂಬ ಚೆನ್ನಾಗಿದೆ. ಸೊ ಅದೆಲ್ಲ ಆದಮೇಲೆ ಅವಳು ತುಂಬ ಬೇಜಾರು ಮಾಡಿಕೊಂಡು ಹೊರಟೇ ಬಿಡ್ತಾಳೆ. ತಾತ ಅಂತೂ ತುಂಬ ಅಳ್ತಾ ಇರ್ತಾರೆ. ಸೊ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಝಾನ್ಸಿ ಕೂಡ ತುಂಬ ಫೀಲಿಂಗ್ ಮಾಡ್ಕೊಂಡು ಹೊತ್ಕೊಂಡು ಹೋಗ್ತಾಳೆ. ಇಲ್ಲಿ ಒಂದು ಕಡೆಯಿಂದ ಇವರು ಮಿಥುನ್ ಫ್ಯಾಮಿಲಿಯವರು ಬಂದಿರ್ತಾರೆ, ಯಾರನ್ನ ಪಲ್ಲವಿನ ಕರ್ಕೊಂಡು ಹೋಗೋಕ್ಕೆ. ಏಕೆಂದರೆ ಇಂದಿನ ಸಂಚಿಕೆಯಲ್ಲಿ ದುಡ್ಡು ಕೊಟ್ಟೋಗಿರ್ತಾನೆ ಗೊತ್ತಾ ಮಿಥುನು, ಆ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿ ಕಳಿಸಿರ್ತಾರೆ ಇವರು. ಸೊ ಹಾಗಾಗಿ ಬಂದಿರ್ತಾರೆ. ಆದರೆ ಇಲ್ಲಿ ಬೇರೆ ವಿಷಯನೇ ಇದೆ. ಆಗ ಇನ್ನೇನು ಒಡವೆನೆಲ್ಲ ರಾಗು ಬೇರೆ ಶೇಟು ಕೇಳಿರ್ತಾನೆ, ಒಡವೆನ ತಂದುಕೊಡಿ ಅಂತ ಹೇಳಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ. ಇಲ್ಲಿ ಅನಿತಾ ಮುಖವಾಡ ಕೂಡ ಕಲ್ಚರ್ ಟೈಮ್ ಹತ್ರ ಬಂದೇ ಬಿಟ್ಟಿದೆ. ಸೊ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.